ಕೆಂಪೇಗೌಡರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡ ಹುಲಿಯೂರು ದುರ್ಗ ಕೋಟೆಯ ಸಮೀಪದಲ್ಲಿ, ಅಂದರೆ ಹುಲಿಯೂರು ದುರ್ಗ ಬೆಟ್ಟದ ತಪ್ಪಲಿನಿಂದ 1.5 ಕಿಲೋಮೀಟರ್ ಸಾಗಿದರೆ ಕೆಂಪೇಗೌಡರ ಆರಾಧ್ಯ ದೇವತೆ ಹುಲಿಯೂರಮ್ಮ ದೇವತೆಯ ದರ್ಶನವನ್ನ ಪಡೆಯಬಹುದು. ಹಳೆಯೂರಲ್ಲಿ ನೆಲೆಸಿ 33 ಹಳ್ಳಿಗಳ ಆರಾಧ್ಯ ದೇವತೆಯಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಬೆಂಗಾವಲಾಗಿ ನಿಂತಿರುವ ತಾಯಿ ಹಳೆಯೂರಮ್ಮ ದೇವಿಯು ಕೆಂಪೇಗೌಡರ ಆರಾಧ್ಯ ದೇವತೆಯಾಗಿದ್ದರು ಎಂಬುದಕ್ಕೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳೂ ಇವೆ. ತಾಯಿ ಹುಲಿಯೂರಮ್ಮ ದೇವಿಯ ನೆಲೆಸಿರುವ ಪುಣ್ಯಕ್ಷೇತ್ರ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಹೋಬಳಿಯ ಹಳೆಯೂರು. ಹಳೆಯೂರಲ್ಲಿ ನೆಲೆಸಿರುವ ಹುಲಿಯೂರಮ್ಮನಿಗೆ ಹಳೆಯೂರಮ್ಮ ಎಂದೇ ಕರೆಯುವುದು ವಾಡಿಕೆಯೂ ಹೌದು. ಪುಣ್ಯಕ್ಷೇತ್ರ ಹಳೆಯೂರಿನಲ್ಲಿ ನೆಲೆಸಿರುವ ಹಳೆಯೂರಮ್ಮನು ಮಹಾತಾಯಿ ಪಾರ್ವತಿ ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಉದ್ಧಾರಕ್ಕಾಗಿ ಹಲವು ಅವತಾರಗಳನ್ನು ತಾಳುತ್ತಾಳೆ. ಅಂತಹ ಅವತಾರಗಳಲ್ಲಿ ಶ್ರೀ ಹಳೆಯೂರಮ್ಮನ ಅವತಾರವೂ ಒಂದು. ಗೋಪಾಲಪುರದ ಕಾಮಂದ ದೊರೆಯೊಬ್ಬನು ಸಾಧ್ವಿಯಾದ ಋಷಿ ಪತ್ನಿಯೋರ್ವಳನ್ನ ಮೋಹಿಸಿ ಬಲಾತ್ಕರಿಸಲು ಪ್ರಯತ್ನಿಸಿದಾಗ ಮಹಾಪತಿವ್ರತಿಯಾದ ಋಷಿ ಪತ್ನಿಯು ಆದಿ ಪರಾಶಕ್ತಿಯಾಗಿದ್ದ ಪಾರ್ವತಿಯನ್ನ ತನ್ನ ಪಾವಿತ್ರತೆಯನ್ನ ಕಾಪಾಡುವಂತೆ ಮೊರೆಯಿಡುತ್ತಾಳೆ. ಇಂತಹ ಸಮಯದಲ್ಲಿ ಮಹಾದೇವಿಯು ದುರ್ಗೆಯ ಅವತಾರವನ್ನ ತಾಳಿ ದುಷ್ಟ ರಾಜನನ್ನ ಸಂಹರಿಸಿ ಋಷಿ ಪತ್ನಿಯನ್ನ ಪಾರು ಮಾಡುತ್ತಾಳೆ. ಪಾರ್ವತಿಯ ರೌದ್ರ ರೂಪವನ್ನು ನುಡಿದ ಗೋಪಾಲಪುರದ ಜನರು ಯಾವುದೇ ರಾಕ್ಷಸಿ ಎಂದು ಹೆದರಿ ಹೋಗಿ ಮನೆಗಳ ಬಾಗಿಲುಗಳನ್ನು ಮುಚ್ಚಿಕೊಂಡು ಅಡಗಿ ಕುಳಿತುಕೊಳ್ಳುತ್ತಾರೆ. ಆ ದಿನವೇ ಪಾರ್ವತಿ ದೇವಿಯನ್ನ ಕುರಿತು ಅವರೆಲ್ಲರೂ ಭಕ್ತಿಯಿಂದ ಸ್ತುತಿಸಿದ್ದರೆ ರೌದ್ರರೂಪಿನ ದೇವಿಯು ಶಾಂತ ಸ್ವರೂಪಳಾಗುತ್ತಿದ್ದಳಂತೆ. ಅದೇ ರೌದ್ರ ರೂಪದಲ್ಲಿ ಉಳಿದ ದೇವಿಯು ಗೋಪಾಲಪುರದ ಸಮೀಪದಲ್ಲಿದ್ದ ಮಂಡಿಗುಡ್ಡಿಯನ್ನ ಸೇರಿ ಇಡೀ ಗೋಪಾಲಪುರದ ಜನತೆಯನ್ನೆಲ್ಲ ಸಂಹರಿಸುತ್ತಿರುತ್ತಾಳಂತೆ. ಅಂದಿನ ಗೋಪಾಲಪುರವು ಹಾಳೂರು ಪಟ್ಟಣವಾಗುತ್ತದೆ. ಎಲ್ಲೆಂದರಲ್ಲಿ ಹೆಣಗಳ ಅಸ್ಥಿ ಪಂಜರಗಳು ಹುರುಳಾಡುತ್ತವೆಯಂತೆ. ಇಡೀ ಪುರವೇ ಸ್ಮಶಾನ ರೂಪ ತಾಳುತ್ತದೆ. ಚಾಮರಾಜನಗರದಲ್ಲಿ ಅರದನಹಳ್ಳಿ ಶ್ರೀ ಸಿದ್ಧಲಿಂಗೇಶ್ವರರು ಧರ್ಮೋದ್ಧಾರಕ್ಕಾಗಿ ಅವತರಿಸುತ್ತಾರೆ. ಧರ್ಮ ಪ್ರಚಾರ ಮಾಡುತ್ತಾ ಹುಲಿಯೂರಿಗೆ ಆಗಮಿಸಿದಾಗ ಸಿದ್ಧಲಿಂಗರಿಗೆ ಹಾಳು ಬಿದ್ದ ಗೋಪಾಲಪುರವು ಕಾಣಿಸುತ್ತದೆ. ಆಗ ತಮ್ಮ ತಪೋಶಕ್ತಿಯಿಂದ ಮಂಡಿಗುಡ್ಡೆಯಲ್ಲಿ ಹೆಣಗಳನ್ನು ಬೇಯಿಸಿ ತಿನ್ನುತ್ತಿದ್ದ ಶ್ರೀ ದುರ್ಗೆಯು ಕಾಣಿಸುತ್ತಾಳೆ. ತಕ್ಷಣದಲ್ಲೇ ಮಂಡಿಗುಡ್ಡೆಯೇರಿದ ಸಿದ್ಧಲಿಂಗರು ಆದಿಶಕ್ತಿಯನ್ನ ಪ್ರಾರ್ಥಿಸುತ್ತಾರೆ. ಶಾಂತರೂಪಿಣಿಯಾಗಿ ಧರೆಯನ್ನ ಕಾಪಾಡುವಂತೆ ಮೊರೆಯಿಡುತ್ತಾರೆ. ಆ ಮಹಾಕಾಳಿಗೆ ಲಿಂಗಾಧರಣೆ ಮಾಡಿ ಶಾಂತ ಸ್ವರೂಪಿಣಿಯನ್ನಾಗಿಸುತ್ತಾರೆ. ಹಳೆಯೂರಿನ ಹಳೆಯೂರಮ್ಮನೆಂಬ ಹೆಸರಿನಿಂದ ಪುಣ್ಯ ಕ್ಷೇತ್ರವನ್ನಾಗಿಸಿ ಹಳೆಯೂರಿನಲ್ಲಿ ನೆಲೆಸುತ್ತಾಳೆ. ಇಲ್ಲಿನ ಗ್ರಾಮ ದೇವತೆಯಾಗಿ 33 ಹಳ್ಳಿಗಳ ಒಕ್ಕಲನ್ನ ಪಡೆಯುತ್ತಾಳೆ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆಯನ್ನ ನಡೆಸುವಂತೆ ಸಿದ್ಧಲಿಂಗರು ಜನತೆಗೆ ಆಜ್ಞಾಪಿಸಿದಂತೆ ಇಂದಿಗೂ ನಡೆಯುತ್ತಲೇ ಇದೆ.
ಹುಲಿಯೂರಿನ ಒಡೆತನವಿದ್ದ ಕೆಂಪೇಗೌಡರ ಕನಸಿನಲ್ಲಿ ಶಾಂತ ಸ್ವರೂಪಿಣಿ ದುರ್ಗೆಯ ಅವತಾರನಾದ ನಾನು ಹಳೆ ಊರಿನಲ್ಲಿ ನೆಲೆಗೊಂಡಿದ್ದು ನನಗೆ ಗುಡಿ ಗೋಪುರ ರಥ ಕಲ್ಯಾಣಿಗಳನ್ನ ಕಟ್ಟಿಸಬೇಕೆಂದು ತಿಳಿಸುತ್ತಾಳೆ. ಹಾಗೂ ಪ್ರತಿ ವರ್ಷವೂ ಜಾತ್ರೆಯ ಮೊದಲ ದಿನ ನಿನ್ನ ಅರಮನೆಯಿಂದ ಆರತಿಯು ಬರಬೇಕೆಂದು ಆಜ್ಞಾಪಿಸುತ್ತಾಳೆ. ಅದರಂತೆ ನಾಡಪ್ರಭು ಕೆಂಪೇಗೌಡರು ತಾಯಿ ಹಳೆ ಊರಮ್ಮ ಕನಸಿನಲ್ಲಿ ಬಂದುಕೊಟ್ಟ ಆಜ್ಞೆಯಂತೆ ಗುಡಿ ಗೋಪುರ ಮತ್ತು ಕಲ್ಯಾಣಿ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಮುಂದೊಂದು ದಿನ ಹಳೆ ಊರಮ್ಮನು ತನ್ನ ಅಕ್ಕನಾದ ಮಾಯಮ್ಮನನ್ನ ಹಾಗೂ ಅವಳ ಮಕ್ಕಳನ್ನ ನೋಡಿ ಬರಲೆಂದು ಅಕ್ಕನ ಊರಾದ ಬೀಚನಹಳ್ಳಿಗೆ ಹೊರಡುತ್ತಾಳೆ. ಆದರೆ ತಂಗಿಯು ಬರುತ್ತಿರುವ ವಿಷಯವನ್ನ ತಿಳಿದ ಮಾಯಮ್ಮನು ಹೆದರಿ ಪಟ್ಟಣವನ್ನೇ ತಿಂದು ಹಾಕಿದ ರಾಕ್ಷಸಿಯು ನನ್ನ ಮಕ್ಕಳನ್ನು ತಿಂದು ಬಿಡುತ್ತಾಳೆಂದು ಭಾವಿಸಿ ಮಕ್ಕಳನ್ನ ಅಡಗಿಸಿ ಕೂರಿಸುತ್ತಾಳಂತೆ. ಮನೆಗೆ ಬಂದ ಹಳೆ ಊರಮ್ಮನನ್ನ ಮಾತನಾಡಿಸದೆ ಸುಮ್ಮನಿದ್ದು ಕೆಲ ಹೊತ್ತಿನ ನಂತರ ಮಕ್ಕಳೆಲ್ಲ ಹಾಡಲು ಹೋಗಿದ್ದಾರೆಂದು ಸುಳ್ಳು ಹೇಳಿ ಅವಮಾನಗೊಳಿಸಿ ಕಳಿಸುತ್ತಾಳಂತೆ. ಇದರಿಂದ ಮನನೊಂದ ಹಳೆ ಊರಮ್ಮನು ನಿನ್ನ ಮಕ್ಕಳೆಲ್ಲ ಇದ್ದಲ್ಲೇ ಕಲ್ಲಾಗಲಿ ಎಂದು ಶಾಪವನ್ನ ಕೊಟ್ಟು ಕೆರೆಯ ಏರಿಯ ಮೇಲೆ ಬರುತ್ತಿರುತ್ತಾಳಂತೆ. ಹಳೆ ಊರಮ್ಮನು ಹೊರಟ ನಂತರ ಮಾಯಮ್ಮನು ತನ್ನ ಮಕ್ಕಳನ್ನ ನೋಡಿದಾಗ ಎಲ್ಲರೂ ಕಲ್ಲಾಗಿದ್ದಾರಂತೆ. ಗಾಬರಿಗೊಂಡ ಮಾಯಮ್ಮನು ಓಡೋಡಿ ಬಂದು ಅರ್ಧ ದಾರಿಯಲ್ಲಿ ತಂಗಿ ಹಳೆ ಊರಮ್ಮನನ್ನ ನಿಲ್ಲಿಸಿ ನನ್ನ ತಪ್ಪನ್ನು ಮನ್ನಿಸಿ ನನ್ನ ಮಕ್ಕಳನ್ನ ಉಳಿಸುವಂತೆ ಬೇಡಿಕೊಳ್ಳುತ್ತಾಳಂತೆ. ಮತ್ತು ತನ್ನ ಸಕಲ ಐಶ್ವರ್ಯವನ್ನು ಸಹ ನಿನಗೆ ಬಿಟ್ಟು ಕೊಡುತ್ತೇನೆ, ನನ್ನ ಮಕ್ಕಳನ್ನು ಸಹ ನಿನಗೆ ಕೊಡುತ್ತೇನೆ, ನನ್ನ ಮಕ್ಕಳ ಪ್ರಾಣ ಉಳಿಸು, ಪ್ರತಿ ವರ್ಷವೂ ನಿನ್ನ ಜಾತ್ರೆಗೆ ಬಂದು ಮೊದಲು ಅಗ್ನಿಕೊಂಡವನ್ನ ನಾನು ಹಾಯುತ್ತೇನೆ ಎಂದು ಹರಕೆ ಮಾಡಿಕೊಳ್ಳುತ್ತಾಳಂತೆ ಮಾಯಮ್ಮ. ಆಗ ಸರಿ ಎಂದೇ ಒಪ್ಪಿದ ಹಳೆ ಊರಮ್ಮನು ಅಕ್ಕ ಮಾಯಮ್ಮನನ್ನ ಸಂತೈಸಿ ಕಳಿಸುತ್ತಾಳೆ. ಮಾಯಮ್ಮನನ್ನ ಬೀಚನಹಳ್ಳಿಯಮ್ಮ ಎಂದು ಕರೆಯುತ್ತಾರೆ. ಇಂದಿಗೂ ಸಹ ಸಕಲ ಐಶ್ವರ್ಯವನ್ನು ಸಹ ಹಳೆ ಊರಮ್ಮನೇ ಅನುಭವಿಸುತ್ತಾಳೆ. ವರ್ಷಕ್ಕೊಮ್ಮೆ ಹೊರಗೆ ಬಂದು ಬರೀ ಕೊಂಡವನ್ನ ಮಾತ್ರ ಮಾಯಮ್ಮನು ಹಾಯುತ್ತಾಳೆ. ಆಗ ಭೋಗವೆಲ್ಲ ಹಳೆ ಊರಮ್ಮನಿಗೆ, ಬರೀ ಕೊಂಡ ಬೀಚನಹಳ್ಳಿ ಅಮ್ಮನಿಗೆ ಎಂಬ ಗಾದೆಯು ಪ್ರಚಲಿತದಲ್ಲಿದೆ. ಒಟ್ಟಾರೆಯಾಗಿ ತನ್ನ ಮಹಾಕಾಳಿ ರೂಪದಿಂದ ಶಿಷ್ಟರ ರಕ್ಷಕ ದೇವತೆಯಾಗಿ ಹಳೆ ಊರಮ್ಮನಾಗಿ ಹಳೆ ಊರಿನಲ್ಲಿ ನೆಲೆ ನಿಂತು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದಿವ್ಯ ಸ್ವರೂಪಿಣಿ ದೇವತೆಯಾಗಿರುವುದು ನಮ್ಮೆಲ್ಲರ ಆರಾಧ್ಯ ದೇವತೆ ಹುಲಿಯೂರಮ್ಮನ ಮಹಾತ್ಮೆ. ಹತ್ತು ಹಲವು ವಿಸ್ಮಯ ಮತ್ತು ಚಕಿತಗಳಿಂದ ಪವಾಡ ಸದೃಶ್ಯ ತಾಯಿಯಾಗಿ ಭಕ್ತರ ಮನದಾಳದಲ್ಲಿ ನೆಲೆಸಿರುವ ಹಳೆ ಊರಿನ ಹಳೆ ಊರಮ್ಮ ಸನ್ನಿಧಿಯ ಬಲಭಾಗಕ್ಕೆ ಇರುವ ಶಿವನ ದೇವಾಲಯ ಹಾಗೂ ಪ್ರತಿನಿತ್ಯ ಸಹಸ್ರಾರು ಭಕ್ತರ ಪೂಜೆ ಪುನಸ್ಕಾರಗಳಿಂದ ಹಳೆ ಊರಿನ ವೈಭವವನ್ನು ಮತ್ತಷ್ಟು ವೈಭವೀಕರಿಸುತ್ತದೆ.
ಹಳೆ ಊರಮ್ಮ ದೇವಾಲಯದ ಎಡಭಾಗಕ್ಕೆ 50 ಮೀಟರ್ ಕ್ರಮಿಸಿದರೆ ಇರುವ ಕಲ್ಯಾಣಿಯು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದ ಕಲ್ಯಾಣಿಯಾಗಿದ್ದು, ಈ ಕಲ್ಯಾಣಿಯ ಜೀವಜಲವು ಭಕ್ತರ ಪಾಲಿಗೆ ಅಮೃತ ಧಾರೆಯಾಗಿದ್ದು, ಈ ಕಲ್ಯಾಣಿಯ ನೀರಿನಿಂದ ಸ್ನಾನ ಮಾಡಿದರೆ ದುಷ್ಟ ಶಕ್ತಿಗಳ ನಿವಾರಣೆಯಾಗುತ್ತವೆಯಂತೆ ಹಾಗೂ ಹಲವು ರೋಗ ರುಜಿನಗಳು ನಿವಾರಣೆಯಾಗುತ್ತವೆ ಎಂಬುದು ಈ ಪುಣ್ಯ ಸ್ಥಳದ ಮಹಿಮೆಯಾಗಿದೆ. ಶ್ರೀ ಪುಣ್ಯಕ್ಷೇತ್ರ ಹಳೆ ಊರಿನ ಹಳೆ ಊರಮ್ಮ ದೇವಾಲಯದ ಮುಂಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ನೆಲೆಗೊಂಡಿರುವ ಶ್ರೀ ಕಾಲಭೈರವ ಸ್ವಾಮಿ ದೇವಾಲಯ ಹಾಗೂ ಉತ್ತರಾಭಿಮುಖವಾಗಿ ನೆಲೆಗೊಂಡಿರುವ ಶ್ರೀ ವೆಂಕಟೇಶ್ವರ ದೇವಾಲಯವೂ ಕೂಡ ಭಕ್ತರ ಸಂಕಷ್ಟಗಳನ್ನು ಈಡೇರಿಸುವ ದಿವ್ಯ ದೇಗುಲಗಳಾಗಿ ತುಮಕೂರು ಜಿಲ್ಲೆಯ ಕೀರ್ತಿ ಕಲಶವಾಗಿವೆ. ಒಟ್ಟಾರೆಯಾಗಿ ನಾಡಪ್ರಭು ಕೆಂಪೇಗೌಡರ ಕನಸಿನಲ್ಲಿ ಆಜ್ಞೆಯನ್ನಾಯಿತು ತನ್ನ ಕ್ಷೇತ್ರದ ಗುಡಿ ಗೋಪುರ ಕಲ್ಯಾಣಿಗಳನ್ನು ನಿರ್ಮಿಸಿಕೊಂಡು ಕೆಂಪೇಗೌಡರ ಆರಾಧ್ಯ ದೇವಿಯಾಗಿ ಕೆಂಪೇಗೌಡರ ಆಳ್ವಿಕೆಗೆ ಪ್ರೇರಣೆ ಹಾಗೂ ಆಶೀರ್ವಾದ ನೀಡುತ್ತಿದ್ದ ತಾಯಿ ಹಳೆ ಊರಮ್ಮ ದೇವಿಯ ದರ್ಶನ ಪಡೆಯುತ್ತಿರುವ ನಾವೇ ಧನ್ಯರು.